ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 6ನೇ ತರಗತಿ ಸಮಾಜ ವಿಜ್ಞಾನ ಕೋರ್ ವಿಷಯದಲ್ಲಿ ಸೇತುಬಂಧ ಸಾಫಲ್ಯ ಅಂದರೆ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಈ ಮುಂಚೆ ನಾನು 6ನೇ ತರಗತಿಯವರಿಗೆ ಪ್ರೀ ಟೆಸ್ಟ್ನ ಎಲ್ಲ ಕ್ವಶನ್ ಪೇಪರ್ಗಳನ್ನು ಪೋಸ್ಟ್ ಮಾಡಿದ್ದೀನಿ. ಆಮೇಲೆ ಇವಾಗ 6th ಕನ್ನಡ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅವುಗಳು ಕೂಡ ನಿಮಗೆ ಪೋಸ್ಟ್ ಟೆಸ್ಟ್ದು ಬಂದಿದ್ದಾವೆ. ಓಕೆ, ಇವಾಗ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಬರಬೇಕು, ಅದನ್ನು ಕೂಡ ಬೇಗನೆ ಲೈನಪ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ಯಾರಿಗೆಲ್ಲ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಮೊದಲ ಪ್ರಶ್ನೆ, ಯಾವುದಾದರೂ 2 ನವೀಕರಿಸಬಹುದಾದ ಸಂಪನ್ಮೂಲಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೂರ್ಯನ ಬೆಳಕು ಮತ್ತು ಗಾಳಿ ಅಂತ ಬರೆದಿದ್ದೀವಿ. ಇವೆರಡೂ ಕೂಡ ನವೀಕರಿಸಲಾಗದ ಸಂಪನ್ಮೂಲಗಳ ಪಟ್ಟಿಯಲ್ಲಿ ಬರ್ತದೆ. ಪ್ರಶ್ನೆ 2, ಸಮಪಾತಾಳಿ ಬೇಸಾಯ ಅಂದರೆ ಏನು? ಇಲ್ಲಿ ಭೂಭಾಗದ ಆಕಾರವನ್ನು ಅನುಸರಿಸಿ ಕೃಷಿ ಮಾಡುವ ಪದ್ಧತಿಗೆ ನಾವು ಏನಂತೀವಪ್ಪ ಅಂತಂದ್ರೆ ಸಮಪಾತಾಳಿ ಪದ್ಧತಿ ಅಂತಲೇ ಕರೆಯೋದು. ಪ್ರಶ್ನೆ 3, ಯಾವುದೇ 3 ಖಾರಿಫ್ ಬೆಳೆಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಖಾರಿಫ್ ಬೆಳೆಗಳಂತಂದರೆ ಬರ್ತಕ್ಕಂಥದ್ದು ನಲಿವೆ, ಜೋಳ ಮತ್ತು ಮಾವು ಅಂತ ಕೊಟ್ಟಿದ್ದಾರೆ. ಇವೆರಡೂ ಕೂಡ ಏನಪ್ಪ ಅಂತಂದರೆ ಈ ಖಾರಿಫ್ ಅವಧಿಯಲ್ಲಿ ಬರ್ತಕ್ಕಂಥ ಬೆಳೆಗಳು. ಪ್ರಶ್ನೆ 4, ತರಕಾರಿ ಬೆಳೆಗಳ ಮಹತ್ವವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ತರಕಾರಿ ಬೆಳೆಗಳು ಏನಪ್ಪ ಅಂದರೆ ಈ ತರಕಾರಿಗಳು ಆರೋಗ್ಯಕೃತವಾಗಿ ಇರ್ತವೆ. ಈ ಆರೋಗ್ಯಕರವಾಗಿರ್ತಕ್ಕಂಥ ತರಕಾರಿ ಬೆಳೆಗಳಲ್ಲಿ ವಿಪುಲ ಪ್ರಮಾಣದ ವಿಟಮಿನ್ಸ್ ಮತ್ತು ಖನಿಜಗಳಿರೋದ್ರಿಂದ ಮನುಷ್ಯನಿಗೆ ಏನಾಗ್ತದಪ್ಪ ಅಂದ್ರೆ ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಾಗ್ತದೆ, ಮನುಷ್ಯನ ದೇಹ ಸದೃಢವಾಗ್ತದೆ, ಯಾವುದೇ ರೋಗಗಳಿಗೆ ಆತ ಏನು ಮಾಡ್ಬೋದಪ್ಪ ಅಂತಂದ್ರೆ ಹೋರಾಡಬಹುದು ಅನ್ನೋದನ್ನು ಬರಿಬೋದು. ಪ್ರಶ್ನೆ 5, ಸಸ್ಯಗಳು ಆಹಾರ ತಯಾರಿಸಲು ಬೇಕಾಗುವ 4 ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಹಾಗಾದರೆ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಮೂಲಕ ಆಹಾರವನ್ನು ತಯಾರಿಸ್ತವೆ, ಅದು ನಿಮಗೆ ಗೊತ್ತಿದೆ. ಆದರೆ ಮುಖ್ಯವಾಗಿರ್ತಕ್ಕಂಥ 4 ಅಂಶಗಳಲ್ಲಿ ಬರೋದು ಸೂರ್ಯನ ಬೆಳಕು, ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಹಸಿರು ರಂಜಕ. ಇವು 4 ಅಂಶಗಳೇನಪ್ಪ ಅಂದರೆ ಸಸ್ಯಗಳು ಆಹಾರವನ್ನು ತಯಾರಿಸಲು ಬೇಕೇ ಬೇಕು. ಮುಂದಿನ ಪ್ರಶ್ನೆ, ಸಸ್ಯಾಹಾರಿ, ಮಾಂಸಾಹಾರಿ ಮತ್ತು ಮಿಶ್ರಾಹಾರಿ ಪ್ರಾಣಿಗಳಿಗೆ ಒಂದೊಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ಸಸ್ಯಾಹಾರಿ ಅಂದರೆ ಹಸು ಮತ್ತು ಇಲಿ ಅಂತ ಬರಿಬೋದು. ಓಕೆನಾ. ಮಾಂಸಾಹಾರಿ ಅಂದರೆ ಸಿಂಹ ಮತ್ತು ನಾಯಿ, ಮಿಶ್ರಾಹಾರಿ ಅಂದರೆ ಕರಡಿ ಮತ್ತು ಮನುಷ್ಯ. ಇವುಗಳು ಏನಾಗಿತ್ತಪ್ಪ ಅಂತಂದರೆ ವರ್ಗೀಕರಣ ಇತ್ತು ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಮತ್ತು ಮಿಶ್ರಾಹಾರಿ ಪ್ರಾಣಿಗಳಿಗೆ. ಪ್ರಶ್ನೆ 7, ಚಂದ್ರನ 2 ಲಕ್ಷಣಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಚಂದ್ರನ 2 ಲಕ್ಷಣಗಳಲ್ಲಿ ಮೊದಲನೇ ಲಕ್ಷಣ ಏನಪ್ಪ ಅಂದ್ರೆ ಚಂದ್ರ ಬೆಳಕನ್ನು ಪ್ರತಿಫಲಿಸ್ತಾನೆ. ಎರಡನೇದು, ಚಂದ್ರನಿಗೆ ತನ್ನದೇ ಆದ ಬೆಳಕಿನ ಮೂಲ ಇಲ್ಲ ಅನ್ನೋದನ್ನು ನಾವೇನು ಮಾಡ್ಬೋದು ಹೇಳ್ಬೋದು. ಪ್ರಶ್ನೆ 8, ಸೌರಮಂಡಲದ 5 ಗ್ರಹಗಳ ಹೆಸರುಗಳನ್ನು ಬರೀರಿ. ಒಟ್ಟಾರೆ 8 ಗ್ರಹಗಳಿದ್ದಾವೆ. ಅದರಲ್ಲಿ 5 ಗ್ರಹಗಳು ಮುಖ್ಯವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದು ಬಂದುಬಿಟ್ಟು ಭೂಮಿ, ಮಂಗಳ, ಬುಧ, ಶುಕ್ರ ಮತ್ತು ಶನಿ. ಇದು ಸೌರಮಂಡಲದಲ್ಲಿರ್ತಕ್ಕಂಥ 5 ಪ್ರಮುಖವಾಗಿರ್ತಕ್ಕಂಥ ಗ್ರಹಗಳು. ಪ್ರಶ್ನೆ 9, ಕರ್ನಾಟಕದ ಆಡಳಿತ ಭಾಷೆ ಯಾವುದು ಅಂತ ಕೇಳಿದ್ದಾರೆ. ಸೊ ಕರ್ನಾಟಕದ ಆಡಳಿತ ಭಾಷೆ ಬಂದುಬಿಟ್ಟು ಕನ್ನಡ ಈಸ್ ದ ರೈಟ್ ಆನ್ಸರ್. ಇನ್ನು ಲಾಸ್ಟ್ ಇತ್ತು, ಭಾರತದಲ್ಲಿರುವ ಪ್ರಮುಖ ಧರ್ಮಗಳು ಯಾವುವು ಅಂತ ಕೇಳಿದ್ದಾರೆ. ಹಲವು ಧರ್ಮಗಳ ತವರೂರು ಭಾರತ. ಅದರಲ್ಲಿ ಮುಖ್ಯವಾಗಿ ಹಿಂದೂ, ಇಸ್ಲಾಂ, ಕ್ರೈಸ್ತ, ಶೀಖ್, ಜೈನ ಮತ್ತು ಬೌದ್ಧ ಧರ್ಮ, ಪಾರ್ಸಿ ಧರ್ಮ. ಓಕೆ, ಸೊ ಇವು ಇಷ್ಟು ಏನಪ್ಪ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಪ್ರಮುಖವಾಗಿರ್ತಕ್ಕಂಥ ನೆಲೆಯೂರಿರ್ತಕ್ಕಂಥ ಧರ್ಮಗಳ ಪಟ್ಟಿಯಲ್ಲಿ ಬರ್ತದೆ. ಇಷ್ಟು 6th ಸ್ಟ್ಯಾಂಡರ್ಡ್ದಲ್ಲಿ ಸೋಷಿಯಲ್ ಸೈನ್ಸಲ್ಲಿ ನಾನು ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ, ಅಂದರೆ ಸಾಫಲ್ಯ ಇದು. ಓಕೆನಾ. ಸೊ ಇನ್ನು ಮುಂದೆ ಪಾಠದ ಪ್ರಶ್ನೋತ್ತರಗಳು, LBಗಳು, FA SA ಕ್ವಶನ್ ಪೇಪರ್ಗಳು ಎಲ್ಲವುಗಳು ಸಿಗ್ತವೆ. ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಬಂದು ಜಾಯ್ನ್ ಆದರೆ ಸಾಕು, ಖಂಡಿತವಾಗಿ ಅಲ್ಲಿ ನಿಮಗೆ ಹೆಚ್ಚಿನ ವಿಡಿಯೋಗಳು ಸಿಗ್ತವೆ. ಓಕೆನಾ. ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಷಯದ ಪ್ರಶ್ನೋತ್ತರಗಳ ವಿಡಿಯೋದೊಂದಿಗೆ. ಅಂಟಿಲ್ ಟೇಕ್ ಕೇರ್, ಬಾಯ್.